ಹುಡುಗರನ್ನ ಕೇಳಿ ನೋಡಿ, ಎಲ್ಲ ಹುಡುಗರಿಗೆ ಹೇಳಿದ್ದು ತಿಳಿತೇನ್ರೋ? ತಿಳಿತು ಸರ್ ಅಂತಾರೆ ಹುಡುಗರು. ತಿಳಿದೇ ಹೋದರು ಅಂತಾರೆ. ಯಾಕಂತಾರೆ? 2 ಕಾರಣಕ್ಕೆ. ಒಂದು, ನೀವು ಹೇಳಿದ್ದೇನೂ ತಿಳಿದಿಲ್ಲ ಸರ್ ಅಂದ್ರೆ ಪಾಪ ಬೇಜಾರಾಗುತ್ತೆ ಮೇಸ್ಟ್ರಿಗೆ. ಬೇಜಾರಾಗಿ ಮಾಡಬೇಕು ಅಂತ ಒಂದಾದರೆ, ಈಗ ಹೆಂಗೂ ಹೇಳಿ ಮುಗಿಸಿದ್ದಾರೆ, ಇಲ್ಲಾಂದ್ರೆ ಮತ್ತೊಮ್ಮೆ ಹೇಳೋಕ್ಕೆ ಶುರು ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಆದ್ದರಿಂದ 2 ರೀತಿ ನಮ್ಮಲ್ಲಿ ಹೆಂಗೆ ಹೇಳ್ತಾ ಅಲ್ಲಿಲ್ಲ. ಕಲಿಬೇಕಾದ್ರೆ ಸಿನ್ಸಿಯರಾಗಿ ಕಲಿತಾರೆ. ಒಂದು ಘಟನೆ ಹೇಳ್ತಿದ್ದೆ ನಾನು. ಯೂನಿವರ್ಸಿಟಿ ಆಫ್ ಬರ್ಕ್ಲಿ ಅಂತಿದೆ, ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಬರ್ಕ್ಲಿ ಅಂತ, ಯೂನಿವರ್ಸಿಟಿ ಆಫ್ ಬರ್ಕ್ಲಿ ಅಂತ, ದೊಡ್ಡ ಯೂನಿವರ್ಸಿಟಿ ಅದು. ಅಲ್ಲಿ ಪಾಠ ಮಾಡೋಕ್ಕೆ ಹೋದಾಗ ನಾನು ಲ್ಯಾಪ್ಟಾಪ್ ತೆಗೆದಾಗ ವಿವೇಕಾನಂದರ ಫೋಟೋ ಇತ್ತಲ್ಲಿ. ಆ ಕಾವಿ ಡ್ರೆಸ್ಸು ಅದು ನೋಡಿಬಿಟ್ಟು ತಕ್ಷಣ ಆತ ಪ್ರೊಫೆಸರ್ ಕೇಳ್ದ, ಡಾನ್ ಪಿಯರ್ಸನ್ ಅಂತ. ಓ, ಹಿ ಈಸ್ ಯುವರ್ ಗುರು ಅಂತ ಕೇಳ್ದ. ಹಿ ಕ್ಯಾನ್ ಬಿ ಯುವರ್ ಗುರು ಆಲ್ಸೋ ಅಂದೆ. ವೇರ್ ಡಸ್ ಯು ಸ್ಟೇ ಅಂದ. ಅವನಿಗೆ ಸ್ವಲ್ಪ ವಿವೇಕಾನಂದರ ಬಗ್ಗೆ ಎಲ್ಲ ಹೇಳಿ ಒಂದು ಪುಸ್ತಕ ಇತ್ತು ಬ್ಯಾಗಲ್ಲಿ ಕೊಟ್ಟು ಬಂದೆ. ನಿಮ್ಗೆ ಆಶ್ಚರ್ಯ, ಎಷ್ಟು ಸೀರಿಯಸ್ ಆಗಿರ್ತಾರೆ ಅವರು ಅಂದರೆ, ನಾನು ಹೋಗೋದ್ರೊಳಗೆ ಒಂದು 4 ಪುಸ್ತಕ ಓದಿದ್ದಾನೆ ವಿವೇಕಾನಂದರ ಬಗ್ಗೆ. ಓದ್ಬಿಟ್ಟು ನನಗೆ ಹೇಳ್ತಾನೆ ಅವ್ರು ಹೆಂಗೆ ಮನಸ್ಸು ಹೆಂಗೆ ಹೊಡಿತದೆ ಅವ್ರದ್ದು ಅಂತಂದರೆ, ತಾನು ವಿವೇಕಾನಂದ ವಾಸ್ ಅ ಗ್ರೇಟ್ ಮ್ಯಾನ್. ಸ್ಯಾಡ್ ವಿ ಸೆಂಟ್ ಹಿಮ್ ಬ್ಯಾಕ್ ಟು ಇಂಡಿಯಾ. ಸ್ಯಾಡ್ ವಿ ಸೆಂಟ್ ಹಿಮ್ ಬ್ಯಾಕ್ ಟು ಇಂಡಿಯಾ. ವಿ ಶುಡ್ ನಾಟ್ ಹ್ಯಾವ್ ಸೆಂಟ್ ಹಿಮ್ ಬ್ಯಾಕ್. ಅದಕ್ಕೆ ನಾನು ಹೇಳಿದೆ, ಇಫ್ ಯು ಆರ್ ಟೇಕನ್ ದಿ ಫಸ್ಟ್ 9/11 ಸೀರಿಯಸ್ಲಿ, ದಿ ಸೆಕೆಂಡ್ 9/11 ವುಡ್ ನಾಟ್ ಹ್ಯಾವ್ ಹ್ಯಾಪನ್. 9/11 ಗೊತ್ತಲ್ಲ ನಿಮ್ದವ್ರದ್ದು, 2 ವಿಮಾನ ಹೋಗಿ ಆ ಟ್ವಿನ್ ಟವರ್ ಹೊಡೆದು ಬಿತ್ತಲ್ಲ, ಅದು 9/11 ಅಂತ ಫೇಮಸ್. ಸೆಪ್ಟೆಂಬರ್ 11 ಅದು ಮೊನ್ನೆ 15 ವರ್ಷ ಆಯಿತು, ಮೊನ್ನೆ ಒಬ್ಬ ಎಲ್ಲ ಮಾಡಿದ್ರಲ್ಲ, ಅದು ಆಗ್ತಿರಲಿಲ್ಲ ಅಂತ ಹೇಳಿದೆ. ಮೊದಲನೇ 9/11 ಯಾವುದು ಗೊತ್ತಾ? ವಿವೇಕಾನಂದರ ಸ್ಪೀಚ್ ಅವತ್ತು 9/11 ಅದೂ 11 ಸೆಪ್ಟೆಂಬರೇ ಮಾಡಿದ್ದು 1892 ಅಲ್ಲಿ ಶಿಕಾಗೋದಲ್ಲಿ. ಆ ಭಾಷಣ ಸರಿಯಾಗಿ ಕೇಳಿಸ್ಕೊಂಡಿದ್ದರೆ ಇದಾಗ್ತಿರಲಿಲ್ಲ ನಿಮಗೆ ಅಂತ ಹೇಳಿದೆ ನಾನು. ಆತ ನನಗೊಂದು ಪುಸ್ತಕ ಕೊಟ್ಟ, ಎ ಪಾರ್ಸಲ್ ಅನ್ಓಪನ್ಡ್ ಅಂತ. ಪಾರ್ಸಲು ಗಿಫ್ಟ್, ಎ ಗಿಫ್ಟ್ ಅನ್ಓಪನ್ಡ್ ಅಂತ. ಈ ಪುಸ್ತಕ ಓದಬೇಕಾದ್ರೆ ಭಾಳ ಚೆನ್ನಾಗಿದೆ ಪುಸ್ತಕ ಅದು. ಎ ಗಿಫ್ಟ್ ಅನ್ಓಪನ್ಡ್ ಅಂತ ನನಗೆ ಕೊಟ್ಟ ಪುಸ್ತಕ ಅದು. ಒಬ್ಬ ಅಮೇರಿಕನ್ ಹೆಣ್ಮಗಳು ಬರೆದಿದ್ದ ಆ ಪುಸ್ತಕ, ಅದನ್ನು ಅದ್ಭುತ ಪುಸ್ತಕ ಅದು. ಆಕೆ ಹೇಳ್ತಾಳೆ, ಭಾರತದ ಸಮುದ್ರದಿಂದ ನಮಗೊಂದು ಪಾರ್ಸಲ್ ಬಂತು, ಎ ಗಿಫ್ಟ್ ಬಂತು ನಮ್ಮ ದೇಶಕ್ಕೆ. ಆದರೆ ನಾವು ಎಂಥ ಮೂರ್ಖರು ಅಂದರೆ ಗಿಫ್ಟ್ ಓಪನ್ನೇ ಮಾಡಲಿಲ್ಲ, ವಾಪಸ್ ಕಳಿಸ್ಬಿಟ್ವಿ. ಆ್ಯಂಡ್ ದ ನೇಮ್ ಆಫ್ ದ ಗಿಫ್ಟ್ ಈಸ್ ವಿವೇಕಾನಂದ ಅಂತ. ಭಾರತದಿಂದ ವಿವೇಕಾನಂದ ಅನ್ನುವಂಥ ಒಂದು ಕಾಣಿಕೆ ನಮ್ಮ ದೇಶಕ್ಕೆ ಬಂತು, ಅದನ್ನು ಉಳಿಸ್ಕೊಳ್ಳಿಲ್ಲ, ಅದು ವಾಪಸ್ ಕಳಿಸಬಾರ್ದಾಗಿತ್ತು ಅಂತ. ಅವರೆಷ್ಟು ಪ್ರೀತಿಯಿಂದ ಹೇಳ್ತಾರೆ ಗೊತ್ತಾ ಅದನ್ನು. ಹಾಗೆ ಅವರಲ್ಲಿ ಕಲಿಕೆ ತುಂಬ ಆಸಕ್ತಿ ಇದೆ, ನೇರ ಮಾತಾಡ್ತಾರೆ. ಇನ್ನೊಂದು ಭಾಳ ಮುಖ್ಯವಾದ ನನಗೆ ಇಷ್ಟ ಆದದ್ದಲ್ಲಿ ಅಂದರೆ, ಅವ್ರು ಸುಳ್ಳು ಹೇಳಲ್ಲ. ಟುಮಾರೋ ಐ ವಿಲ್ ಮೀಟ್ ಯು ಅಟ್ 3:30 ಅಂದರೆ ದೇ ವಿಲ್ ಮೀಟ್ ಯು ಅಟ್ 2:30. ಮತ್ತು ರಿಮೈಂಡರ್ ಬೇಕಾಗಿಲ್ಲ, ರಿಮೈಂಡರ್ ಇಷ್ಟಪಡಲ್ಲ, ಸಿಟ್ಟು ಬರ್ತದೆ ಅವ್ರು ರಿಮೈಂಡರ್ ಮಾಡಿದರೆ. ವೈ ಡು ಯು ರಿಮೈಂಡ್ ಮೀ, ಐ ನೋ ಇಟ್ ಅಂತಾರೆ. ಕೆಲವು ಒಳ್ಳೆಯ ಗುಣಗಳನ್ನು ಕಂಡುಕೊಂಡೆ ಅಲ್ಲಿ.